ಹಾಯ್ ಸ್ನೇಹಿತರೆ, ಎಲ್ರಿಗೂ ಸ್ಪರ್ಧಾತ್ಮಕ ವೇದಿಕೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ಇವತ್ತಿನ ಈ ವಿಡಿಯೋದಲ್ಲಿ ನಾವು 14 ವರ್ಷದ ಬಿಹಾರದ ಪುಟ್ಟ ಪೋರ ವೈಭವ್ ಸೂರ್ಯವಂಶಿ ಕೇವಲ 35 ಬಾಲ್ಗಳಲ್ಲಿ ಸೆಂಚುರಿಯನ್ನು ಗಳಿಸಿ ಕ್ರಿಕೆಟ್ ಜಗತ್ತಿನತ್ತ ತನ್ನನ್ನು ನೋಡುವಂತೆ ಮಾಡಿದ ಒಂದು ಘಟನೆಯ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ನೋಡೋಣ. ಸ್ನೇಹಿತರೆ, ಅದಕ್ಕೂ ಮುಂಚೆ ನೀವಿನ್ನು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಆದಷ್ಟು ಬೇಗ ಸಬ್ಸ್ಕ್ರೈಬ್ ಮಾಡಿ ಹಾಗೂ ನಾವು ಮಾಡುವ ಹೊಸ ವಿಡಿಯೋದ ನೋಟಿಫಿಕೇಷನ್ಗಾಗಿ ಕಾಯ್ತಾರೆ. ಜೈಪುರದ ಸವಾಯಿ ಮಾನ್ಸಿಂಗ್ ಕ್ರೀಡಾಂಗಣದಲ್ಲಿ ಏಪ್ರಿಲ್ 28ರಂದು ನಡೆದ IPL ಪಂದ್ಯದಲ್ಲಿ ರಾಜಸ್ಥಾನ್ ರಾಯಲ್ಸ್ ತಂಡದ 14 ವರ್ಷದ ವೈಭವ್ ಸೂರ್ಯವಂಶಿ ಐತಿಹಾಸಿಕ ಶತಕ ಬಾರಿಸಿ ಕ್ರಿಕೆಟ್ ಪ್ರಪಂಚವನ್ನೇ ಬೆಚ್ಚಿ ಬೀಳಿಸಿದ್ದಾರೆ. ಅವರು ಕೇವಲ 35 ಎಸೆತಗಳಲ್ಲಿ ಶತಕವನ್ನು ಸಾಧಿಸಿ IPL ಇತಿಹಾಸದಲ್ಲೇ 2ನೇ ವೇಗದ ಶತಕದ ದಾಖಲೆ ಕೂಡ ಬರೆದಿದ್ದಾರೆ. ಇದು ಭಾರತದ ಆಟಗಾರನಿಂದ ಆಗಿರುವ ವೇಗವಾದ ಶತಕ ಕೂಡ ಆಗಿದೆ. ಸ್ನೇಹಿತರೆ, ಇವರು 38 ಎಸೆತಗಳಲ್ಲಿ ಬರೋಬ್ಬರಿ 101 ರನ್ ಗಳಿಸಿದರು. ಇದರಲ್ಲಿ 11 ಸಿಕ್ಸರ್ಗಳು ಮತ್ತು 7 ಬೌಂಡ್ರಿಗಳು ಸೇರಿವೆ. ವೈಭವ್ ಸೂರ್ಯವಂಶಿ ಇವರ ಪರಾಕ್ರಮದಿಂದ ರಾಜಸ್ಥಾನ್ ರಾಯಲ್ಸ್ ತಂಡವು ಗುಜರಾತ್ ಟೈಟಾನ್ಸ್ ವಿರುದ್ಧ 210 ರನ್ ಗುರಿಯನ್ನು ಕೇವಲ 15.5 ಓವರ್ಗಳಲ್ಲಿ 8 ವಿಕೆಟ್ಗಳಿಂದ ಭರ್ಜರಿ ಜಯ ಸಾಧಿಸಿತು. ವೈಭವ್ ಸೂರ್ಯವಂಶಿ, ಸ್ನೇಹಿತರೆ, ರಿಮೆಂಬರ್ ದ ನೇಮ್ ವೈಭವ್ ಸೂರ್ಯವಂಶಿ, ಈ ಸಾಧನೆಯೊಂದಿಗೆ T20 ಕ್ರಿಕೆಟ್ನಲ್ಲಿ ಶತಕ ಬಾರಿಸಿದ ಅತಿ ಕಿರಿಯ ಆಟಗಾರರಾಗಿದ್ದಾರೆ. ಈ ಹಿಂದೆ ಈ ದಾಖಲೆ ಮಹಾರಾಷ್ಟ್ರದ ವಿಜಯ್ ಧೋಲ್ ಅವರ ಹೆಸರಿನಲ್ಲಿ ಇತ್ತು. ಅವರ ಈ ಸಾಧನೆಗೆ ಕ್ರಿಕೆಟ್ ದಿಗ್ಗಜರಾದ ಸಚಿನ್ ತೆಂಡೂಲ್ಕರ್ ಮತ್ತು ತಂಡದ ನಾಯಕ ರಿಯಾನ್ ಪರಾಗ್ ಅವರು ಶ್ಲಾಘನೆಯನ್ನು ವ್ಯಕ್ತಪಡಿಸಿದ್ದಾರೆ. ಸ್ನೇಹಿತರೆ, ವೈಭವ್ ಅವರ ಈ ಪ್ರದರ್ಶನವು ರಾಜಸ್ಥಾನ್ ರಾಯಲ್ಸ್ ತಂಡದ ಪ್ಲೇ ಆಫ್ ಆಸೆಗಳನ್ನು ಮತ್ತಷ್ಟು ಜೀವಂತವಾಗಿಟ್ಟಿದೆ. ಈ ಬಾಲಕನ ಸಾಧನೆ ಭಾರತೀಯ ಕ್ರಿಕೆಟ್ ಭವಿಷ್ಯಕ್ಕೆ ಹೊಸ ಬೆಳಕನ್ನು ನೀಡಿದೆ. ಬಿಹಾರದಿಂದ ಬಂದ ಈ ಪ್ರತಿಭಾವಂತ ಆಟಗಾರನ ಮುಂದಿನ ಪ್ರಯಾಣಕ್ಕೆ ಇಡೀ ಕ್ರಿಕೆಟ್ ಪ್ರಪಂಚ ಕಾತುರದಿಂದ ಕಾಯುತ್ತಿದೆ. ಸ್ನೇಹಿತರೆ, ಇದಷ್ಟು ಇವತ್ತಿನ ಸುದ್ದಿಯಾಗಿತ್ತು. ಹಾಗೂ ಇದೇ ಥರದ ಮತ್ತಷ್ಟು ಮಾಹಿತಿಯನ್ನು ಮುಂದಿನ ವಿಡಿಯೋದಲ್ಲಿ ಮತ್ತೆ ತರ್ತೀವಿ. ಸೊ ಅಲ್ಲಿವರೆಗೂ ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಆದಷ್ಟು ಬೇಗ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.